ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಸುಭಾಷ್ ಅವರು ಅವ್ರ ತಂಗಿಗೆ ಬೈತಾ ಇರ್ತಾರೆ. ಅಣ್ಣ, ನೀನೇನಣ್ಣ ಬೈಯೋದು? ಅಷ್ಟಕ್ಕೂ ಇಲ್ಲಿ ಕಾವ್ಯ ಅನ್ಕೊಂಡಂಗೆ ತಾನೇ ಆಗ್ತಿದೆ, ಯಾಕೆ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ ಸುಭಾಷ್ ಅವ್ರು ಹೇಳ್ತಿದ್ದಂಗೆ ಇನ್ನು ಧನಲಕ್ಷ್ಮಿ ಅವ್ರಿಗೆ ಇನ್ನೂ ಸ್ವಲ್ಪ ಕೋಪ ಬರಿಸ್ಬೇಕು ಅಂತ ನಾಗವೇಣಿ ಹಂಗೆ ಮಾತಾಡ್ತಾ ಇರ್ತಾಳೆ. ನೋಡಿದ್ರೆ ಈ ಕಡೆ ಅಪರ್ಣ ಅವರು ಸುಮ್ಮನೆ ಮೌನವಾಗಿ ಸುಧಾರಿಸ್ಕೊಂಡು ಕೂತಿರ್ತಾರೆ. ಆದರೂ ಅವ್ರಿಗೆ ಕೋಪ ಬರ್ತಾನೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರೋದೇ ಬೆಟರು ಅಂತ ಅಪರ್ಣ ಅವರು ಹಾಗೆ ಮೌನವಾಗಿ ಕೂತಿದ್ರೆ, ಇನ್ನೀ ಕಡೆ ನೋಡಿದ್ರೆ ಪ್ರಕಾಶ್ ಅವರು, ಈಗ ಯಾಕೆ ಹೇಳ್ತಿದ್ಯಾ ಬಿಡೆ, ಇಷ್ಟು ದಿವಸ ನೀನು ಆ ಅನಾಮಿಕನಿಂದ ನನ್ನ ಮಗನ ಜೀವನ ಹಾಳಾಯ್ತು, ಈಗಾದರೂ ಅಪ್ಪನ ಮದುವೆ ಆಗಿದ್ದಾನೆ, ಖುಷಿಯಾಗಿರ್ತಾನೆ, ನೀನೇನು ವರಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರು. ಏನ್ರಿ ಖುಷಿಯಾಗಿರ್ತಾನೆ, ಹೇಗಿರ್ತಾನೋ ಏನೋ, ಒಂದು ಎಂಟಾಣಿ ಪೈಸನೂ ಎತ್ಕೊಂಡು ಹೋಗಿಲ್ಲ ರೀ ಮನೆಯಿಂದ. ಅದು ಅವನು ಕಷ್ಟ ಏನು ಅಂತ ಗೊತ್ತಿಲ್ದಿರೋ ಬೆಳೆದಿದ್ದಾನೆ, ಈಗ ಹೇಗ್ರಿ ಅವನು ಬದುಕ್ತಾನೆ ಅಂತ ಹೇಳ್ತಿದ್ದಂಗೆ ಇನ್ನೀ ಕಡೆ ನೋಡಿದ್ರೆ ಸುಭಾಷ್ ಅವರು, ನೀನೇನೇ ಅನ್ಕೋತಾನೆ ಲಕ್ಷ್ಮಿ, ಅವ್ನು ಎಲ್ಲೋದ್ರು ಎಲ್ಲಿದ್ರು ಅವನು ಈ ಮನೆ ವಾರಸ್ದಾರಾನೆ, ಅಷ್ಟು ತಲೆಯಲ್ಲಿ ಇಟ್ಕೋ ಅಂತ ಹೇಳ್ತಿದ್ದಂಗೆ, ಹೌದೌದು ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾಗವೇಣಿ ಮತ್ತೆ ಅಲ್ಲಿ ಉರಿತಾ ಇರೋ ಬೆಂಕಿಗೆ ಇನ್ನೂ ತುಪ್ಪ ಸುರಿತಾ ಇದ್ದಂಗೆ ಸೀದಾ ಸ್ವಪ್ನಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸಾಕು ನಿಲ್ಲಿಸ್ತೀರಾ? ಇಲ್ಲಿ ಸಾಕು ನಿಲ್ಲಿಸ್ತೀರಾ? ಮಗ ಕಳ್ಕೊಂಡಿರೋ ದುಃಖದಲ್ಲಿ ಅಮ್ಮ ಇದ್ದಾರೆ, ಅಪ್ಪನ್ಗೆ ಏನು ನನ್ನ ಮಗ ಜೀವನ ಏನಾಗ್ತಿದ್ಯೋ ಅಂತ ಗೊಂದಲದಲ್ಲಿ ಇದ್ದಾರೆ. ನೀವು ಅವ್ರಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀವೇನು ಇಲ್ದೇ ಇರೋದೆಲ್ಲ ಹೇಳ್ತಾ ಇದ್ದೀರಾ? ನೀವು ಒಂದು ಹೆಂಗಸೇನಾ ಅಂತ ಸ್ವಪ್ನ ನಾಗವೇಣಿ ಕೇಳ್ತಾ ಇದ್ರೆ, ಯು ಶಟ್ ಅಪ್, ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ನನಗೇನು ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಿದ್ದಂಗೆ, ಅದಕ್ಕೆ ನೋಡಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾರಾದ್ರೂ ಎಲ್ಲರ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ನೀವೇನತ್ತೆ ಎಲ್ಲ ಹೆಕ್ಕುಟ್ಟೋಗ್ಬೇಕು ಅಂತಾನೆ ಆಸೆ ಪಡ್ತೀರಾ ಅಂತ ಹೇಳ್ತಿದ್ದಂಗೆ, ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೋ ಸ್ವಪ್ನ ಅಂತ ಈ ಕಡೆ ರಾಹುಲ್ ಹೇಳ್ತಾ ಇದ್ದಂಗೆ, ಹೋ ನೀನು ಹೇಳೋಂಗ್ ಬಂದ್ಬಿಟ್ಟಾ, ನಿಮ್ಮಮ್ಮನ್ಗೆ ಏನೂ ಆಗಿಲ್ಲ, ಏನಾದ್ರು ಅಂದ್ರೆ ಮೈ ಮೇಲೆ ಬಿದ್ದ್ಬಿಡ್ತೀರಾ ಅಲ್ವಾ ಅಂತ ಹೇಳ್ತಿದ್ದಂಗೆ, ಏನ್ ನೀನು ಎಷ್ಟ್ರಲ್ಲಿ ಮಾತಾಡ್ಬೇಕೋ ಅಷ್ಟ್ರಲ್ಲೇ ಮಾತಾಡು, ಸರಿ ಇರಲ್ಲ ನೋಡು ಅಂತ ನಾಗವೇಣಿನೂ ಹೇಳ್ತಿದ್ದಂಗೆ, ನೀವು ಅನ್ಕೊಂಡಂಗೆ ಪ್ಲಾನ್ ಸಕ್ಸಸ್ ಆಯ್ತು ತಾನೆ, ಎಲ್ಲದಕ್ಕೂ ಋಣ ಬರ್ದಿರ್ಬೇಕು, ಹಾಗೇನೆ ಎಲ್ಲ ಗಂಡ್ಮಕ್ಳು ನಿಮ್ಮ ಮನೆಗೇನೆ ಋಣ ಬರ್ದಿದಾರೋ ಏನೋ, ಅದಕ್ಕೆ ಯಾರ್ದೋ ಏನೋ ಮದುವೆ ಆಗುತ್ತೆ ಅಂದ್ಕೊಂಡ್ರೆ ಇನ್ನ ಯಾರ್ದೋ ಆಗುತ್ತೆ, ಯಾವಾಗೂ ನಿಮ್ಮ ಜೀವನಗಳೇ ಇಷ್ಟು ಅಂತ ಕನಕ ಅವ್ರ ಕುಟುಂಬದವ್ರಿಗೆ ಬೈತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ, ನೀವೇನು ನಮ್ಮ ಕುಟುಂಬಕ್ಕೆ ಬೈಯೋದು, ನೀವೇನು ಗೊತ್ತಿಲ್ಲ ಏನೂ ಇಲ್ಲ, ಇಲ್ಲದೆ ಇರೋದೆಲ್ಲ ಮಾತಾಡೋಕೆ ಇಟ್ಕೊಬಿಡಿಯತ್ತೆ, ಅಷ್ಟಕ್ಕೂ ಎಲ್ಲ ಆಗಿದ್ದು ನನ್ನ ಕಡೆಯಿಂದ, ನನಗಿಷ್ಟ ಇಲ್ದಿರೋ ನಿಮ್ಮ ಮಗನ ಜೊತೆ ಓಡೋದೆ, ಆ ಜಾಗದಲ್ಲಿ ಕಾವ್ಯ ಬಂದು ಕೂತ್ಕೊಂಡ್ಲು, ಅವಳಿಗೂ ಇಷ್ಟ ಇಲ್ದಿರೋ ಮದುವೆ ಆಯ್ತು, ಇನ್ನು ನಿಮ್ಮ ಮಗನ ಜೊತೆ ಓಡಾಗಿರೋಳಿಗೆ ನನಗೂ ಇಷ್ಟ ಇರಲಿಲ್ಲ, ಏನೋ ಹೋಗ್ಲಿ ಬಿಡು ಸರಿ ಹೋಗ್ತಾನೆ ಅಂತ ಮದುವೆ ಆದೆ, ಈಗ ನಮ್ಮಿಬ್ರು ಜೀವನ ಹೇಗಿದೆ ನೋಡಿ, ಅಷ್ಟಕ್ಕೂ ಈಗ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರಿಗೂ ಒಬ್ರಿಗೊಬ್ರು ಇಷ್ಟ ಇದ್ದೇ ಮದುವೆ ಆಗಿರೋದು, ಅವ್ರಿಗಾದ್ರೂ ನ್ಯಾಯ ಆಗಿದೆ, ಅಷ್ಟು ಖುಷಿ ಪಡ್ತಾ ಇದ್ದೀವಿ ನಾವು, ಇನ್ನೇ ಇಲ್ಲ ಅಂದಿದ್ರೆ ಪಾಪ ಅವಳಿಗೂ ಎಷ್ಟು ನೀವು ನಾನಾ ಥರ ಮಾತಾಡ್ತಿದ್ರೋ ಏನೋ ಅಂತ ಹೇಳ್ತಿದ್ದಂಗೆ ಇನ್ನು ಕಾವ್ಯಂಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಧನಲಕ್ಷ್ಮಿ ಹೋಗಿ ಕಾವ್ಯನ ಹತ್ರ, ಆಯ್ತಾ ಸಮಾಧಾನ ಆಯ್ತಾ, ಎಲ್ಲ ನೀನು ಅನ್ಕೊಂಡಂಗೆ ಆಯ್ತು ಅಲ್ವಾ, ಮದುವೆ ಮಾಡ್ಸಲ್ಲ ಅಂದ್ಬಿಟ್ಟು ಇಬ್ರು ಗಂಡ ಹೆಂಡತಿ ಸೇರಿಸಿ ಕ್ಲೀನಾಗಿ ಮದುವೆ ಮಾಡಿಸಿ ಕಳ್ಸಿದ್ದೀರಾ ಏನ್ರಮ್ಮ ಅಂತ ಹೇಳ್ತಾ ನಿಂತ್ಕೊಂಡಿರ್ತಾರೆ ಧನಲಕ್ಷ್ಮಿ. ನಿನ್ಗೆ ಇನ್ನೂ ಗೊತ್ತಾಗಿಲ್ವಾ ಧನಲಕ್ಷ್ಮಿ, ಅವ್ರಿಬ್ರು ಮಾಡಿರೋ ಪ್ಲಾನ್ ಅದು, ನೀನ್ ಯಾವಾಗೂ ಅವ್ರನ್ನ ನಂಬಿ ಇಷ್ಟು ಮೋಸ ಹೋಗಿದ್ಯಾ, ಇನ್ನ ನಿನ್ ಮಗ ಎಲ್ಲಿ ಬರ್ತಾನೋ ಏನೋ, ಇನ್ನ ಅಪ್ಪನ ಕಟ್ಕೊಂಡು ಹೋಗಿದ್ದಾನೆ, ಎಲ್ಲಿರ್ತಾನೋ ಏನೋ, ಏನ್ ನಡೀತಿದ್ಯೋ ಅಂತ ಇಲ್ದೇ ಇರೋದೆಲ್ಲ ಹೇಳ್ತಿದ್ದಂಗೆ ಇನ್ನ ಆ ಕಡೆಯಿಂದ ಅಪ್ಪಣ್ಣವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸಾಕು ನಿಲ್ಸೋದನ್ನೇ ಲಕ್ಷ್ಮಿ, ಸಾಕು ನಿಲ್ಸೋ ನಾಗವೇಣಿ, ಇಷ್ಟೊತ್ತು ಹೇಳಿದೆಲ್ಲ ಏನೋ ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ದೆ, ಮತ್ತೆ ನೀನು ಅವಳನ್ನ ಸಮಾಧಾನ ಮಾಡ್ತೀಯ ಅನ್ಕೊಂಡ್ರೆ ಅಲ್ಲಿ ಉರಿತಾ ಇರೋ ಬೆಂಕಿಗೆ ಇನ್ನೂ ತುಪ್ಪ ಸುರಿತಾ ಇದೆಯಲ್ಲ, ಏನ್ ನೀನು ಮಾತಾಡೋದು?
ಅಂತ ಇನ್ನು ಸರಾಸರಿ ಅಂತ ಅಪರ್ಣ ಅವರು ಜೋರಾಗಿ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ನಾಗವೇಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದ್ಗೆ ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಅಷ್ಟಕ್ಕೂ ಕಾವ್ಯಂಗೆ ರಾಜ್ ಮದ್ವೆ ಆಗಿ ಕಾರಣನು ನೀನೇ. ಅದಲ್ದಿರ ನಿನ್ ಮಗ ನೆಟ್ಟಿಗಿದ್ದಿದ್ರೆ ಸ್ವಪ್ನ ಜೀವನನು ಚೆನ್ನಾಗಿರೋದು. ಎಲ್ಲದಕ್ಕೂ ನೀನು ನಿನ್ ಮಗನೇ ಜವಾಬ್ದಾರಿ, ಗೊತ್ತಾಯ್ತಾ? ಎಲ್ಲ ಗೊತ್ತಿದ್ದು ಮತ್ತೆ ಇಲ್ಲಿ ಮಾತಾಡೋ ಅಂತ ನಿನ್ಗೆ ನೆಸೆಸರಿ ಇಲ್ಲ. ಹೋಗ್ತಾ ಇರು ಸುಮ್ನೆ. ಅಷ್ಟಕ್ಕೂ ನೀನ್ ಈ ಮನೆ ಮಗಳು ಅಲ್ಲ, ಹೊರ್ಗಿನವಳು. ನಿನ್ಗಷ್ಟು ಗೊತ್ತಿಲ್ವಾ? ಯಾರೇ ಆದ್ರೂ ಈ ಮನೆ ವ್ಯಕ್ತಿ ಆದ್ರೆ ಎಲ್ಲರೂ ಖುಷಿ ಸುಖ ಎಲ್ಲ ಇರ್ಬೇಕು. ನೀನ್ ನೋಡಿದ್ರೆ ಯಾವಾಗ ಈ ಮನೆ ಕೆಟ್ಟದಾಗಕ್ಕೆ ಬಯಸ್ತಾ ಇರ್ತೀಯ. ಏನ್ ನೀನೊಂದು ಹೆಂಗ್ಸ ಅಂತ ಬೈತಾ ಇದ್ದಂಗೆ ಇನ್ನ ಅವಳಿಗೆ ತುಂಬಾ ಬೇಜಾರಾಗಿ, ಅಮ್ಮ ನೋಡಮ್ಮ ಅದ್ಕೆ ಯಾವ ರೀತಿ ಮಾತಾಡ್ತಿದ್ದಾರೆ. ಇನ್ನೇನು, ಅವಳು ಹೇಳ್ತಿರೋದ್ ಸರಿಯಾಗೇ ಇದೆ. ಹೊರಡು. ಇಲ್ಲ ಅಂದಿದ್ರೆ ನೀನು ನಿನ್ ಗಂಡನ ಜೊತೆ ಆರಾಮಾಗಿ ಖುಷಿಯಾಗಿ ಇರ್ತಿದೆ. ಈ ರೀತಿ ಚುಚ್ಚೋ ಮಾತುಗಳೆಲ್ಲ ಹೇಳ್ತಾ ಇದ್ದಿರ್ಲಿಲ್ಲ ಅಂತ ಹೇಳ್ತಿದ್ದಂಗೆ ಏನೋ ನಾಗವೇಣಿಗೂ ತುಂಬಾ ಬೇಜಾರಾಗಿ ಅಲ್ಲಿಂದ ಕಣ್ಣಲ್ಲಿ ನೀರ್ ಹಾಕೊಂಡು ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣವರು, ಧನಲಕ್ಷ್ಮಿ ನೀನೀಗ ದುಃಖದಲ್ಲಿದ್ಯಾ, ಸಮಾಧಾನವಾಗಿ ನೀನೇ ಯೋಚನೆ ಮಾಡಿದ್ರೆ ನಿನ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಅಪರ್ಣ ಅವರು ಕಳಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕನಕ ಅವರು ಮತ್ತೆ ಕೃಷ್ಣಮೂರ್ತಿ ಅವರಿಬ್ರು ಬೇಜಾರಾಗಿ, ಅಯ್ಯೋ ನಾವೇನೋ ಅನ್ಕೊಂಡ್ವಿ, ಅಲ್ಲಿ ಏನೋ ಆಯ್ತಲ್ಲ ರೀ, ಅಷ್ಟಕ್ಕೂ ನಮ್ಮ ಮಗಳಿಗೆ ಮದುವೆ ಮಾಡಿ ಕಳ್ಸೋಣ ಅಂತ ಆಸೆ ಪಡ್ತಾ ಇದ್ವಿ. ಆದ್ರೆ ಈಗ ಮದುವೆ ಮಾಡಿ ಕಳ್ಸದ್ಮೇಲೆ ಯಾರು ಇಲ್ದಿರ ಏಕಾಂಗಿ ಆಗ್ಬಿಟ್ಟಿದೀನಿ ಅನ್ಸ್ತಿದೆ ರೀ. ಏನು ಮಾಡಕ್ ಆಗಲ್ಲ ಕಣೆ, ನಮ್ ಜೀವನನೇ ಹಾಗೆ. ನಾವು ಮದುವೆ ಮಾಡ್ತೀವಿ ಅಂದಾಗ ಅವರು ಒಪ್ಕೊಳ್ಳಲ್ಲ. ಅವ್ರಿಗವ್ರೇ ಎಲ್ಲ ನಿರ್ಧಾರ ತಗೊಂಡಾಗ ನಾವ್ ಹಿಂಗೆ ಇಬ್ರು ಸಫರ್ ಪಡ್ಬೇಕು. ಅಷ್ಟಕ್ಕೂ ಎಲ್ಲರಿಗಿಂತ ಮುಂಚೆ ನಾನು ನೀನುನೇ ಇದ್ದಿದ್ದು. ಈಗ ನಿನಗ್ ನಾನು ನನಗ್ ನೀನು ಅಷ್ಟೇ. ಏನು ವರಿ ಮಾಡ್ಕೋಬೇಡ. ಅವ್ರು ಹೇಗೋ ಒಂದ್ ಕಡೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅಲ್ಲ ರೀ, ನೋಡಿದ್ರೆ ಅಪ್ಪು ಏನೋ ಅಡ್ಜಸ್ಟ್ ಆಗ್ಬಿಡ್ತಾಳೆ. ಅದಲ್ದಿರ ಕಲ್ಯಾಣವರು ಪಾಪ ಎಷ್ಟು ಮೃದು ಮನುಷ್ಯರು, ಅಷ್ಟಕ್ಕೂ ಅವರು ಸೌಕಾರರು. ಅವ್ರು ಹೇಗ್ರಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ? ಏನ್ರಿ ತುಂಬಾ ಬೇಜಾರಾಗ್ತಿದೆ ರೀ. ಹೋಗ್ರಿ ನೀವೇ ಎಲ್ಲಾದ್ರೂ ಇದ್ರೆ ಕರ್ಕೊಬನ್ರಿ, ನಮ್ಮನೇಲೆ ಇರ್ಸ್ಕೊಳ್ಳೋಣ ಅಂತ ಹೇಳ್ತಿದ್ರೆ, ಅಷ್ಟಕ್ಕೂ ಅವರು ಏನೋ ತಪ್ಪು ಮಾಡಿ ಏನೋ ಸಮಾಧಾನ ಮಾಡ್ಕೊ ಬರ್ತಾರೆ ಅಂತ ಅನ್ಕೊಂಡ್ರೆ ನಡೆಯುತ್ತೆ ಕನಕ. ಅವರು ಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟಕ್ಕೂ ಇವಾಗ ನಾವು ಕರೆದ್ರೆ ಎಲ್ಲಿ ಬರ್ತಾರೆ ಅಂತ ಹೇಳ್ತಿದಂಗೆ, ಎಲ್ಲಿದಾರೋ ಏನೋ ಈ ನೈಟ್ ಹೊತ್ತಲ್ಲಿ ಏನ್ ಕಷ್ಟ ಪಡ್ತಿದಾರೋ ಅಂತ ಇಬ್ರು ಯೋಚನೆ ಮಾಡ್ತಿದ್ರೆ. ಈ ಕಡೆ ನೋಡಿದ್ರೆ ಅಪ್ಪು ಕರ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಬಂದಿರ್ತಾರೆ. ಅಯ್ಯೋ ಅಪ್ಪು, ನೀನು ಹುಡುಗಿ ಆಗ್ಬಿಟ್ಟೇನೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರೆ, ಯಾಕೋ ಹೆಂಗೈತೆ? ಬೀಳ್ಬೇಕೇನೋ? ಅಲ್ಲ ಕಣೆ, ನೀನು ಹುಡುಗಿ ಅಂತ ಈಗ ನನಗೆ ಗೊತ್ತಾಗ್ತಿದೆ ಕಣೆ. ಅಷ್ಟಕ್ಕೂ ಬರ್ರೋ ಇಲ್ಲಿ, ಅಪ್ಪು ನೋಡ್ರೋ ಸೀರೆ ಉಟ್ಕೊ ಬಂದಿದ್ದಾಳೆ ಅಂತ ಹೇಳ್ತಿದ್ದಂಗೆ, ಹೌದಾ ಅಂತ ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲ ಎದ್ನೋ ಅಂತ ಹೊಡ್ ಬಂದು, ಏನಪ್ಪು ನೀನೇನಾ ಇದು? ಹುಡುಗನ್ ತರ ಇದ್ದವಳು ಹುಡುಗಿ ತರ ಆಗ್ಬಿಟ್ಟಿದ್ಯಲ್ಲೇ, ಅಷ್ಟಕ್ಕೂ ಮದ್ವೆ ಬೇರೆ ಮಾಡ್ಕೊಬಿಟ್ಟಿದ್ಯಾ? ನಮ್ ಕವಿನೇನಾ? ಹೌದು. ಮತ್ತಿಲ್ಲೇನು ಮನೆಗ್ ಸೇರ್ಸಿಲ್ವಾ ಕಂಡ್ರು ಅಂತ ಹೇಳ್ತಿದಂಗೆ, ಸರಿ ಏನ್ ಇಲ್ಲೇ ನಿಲ್ಸೆ ಮಾತಾಡ್ತೀರಾ, ಒಳಗಡೆ ಕರೀತೀರಾ ಇಲ್ವಾ ಅಂತ ಹೇಳ್ತಿದಂಗೆ, ಅಯ್ಯೋ ಮರ್ತೋಯ್ತು, ಬಾರೆ ಒಳ ಹೋಗೋಣ ಬರ್ರಿ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟಕ್ಕೂ ನೀವು ಇವರೆಲ್ಲ ಒಟ್ಟಿಗೆನಾ ಅಂತ ಕೇಳ್ತಿದಂಗೆ, ನಾವೆಲ್ಲ ದೋಸ್ತ್ ಅಂತ ಹೇಳ್ತಾ ಇರ್ತಾಳೆ ಅಪ್ಪು. ಆ ಕಡೆಯಿಂದ ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ ಅವನು ತುಂಬಾ ಖುಷಿಯಾಗಿರ್ತಾನೆ. ಅಷ್ಟಕ್ಕೂ ಕವಿ, ಈ ರೂಮ್ ನಿನಗೆ ಅಡ್ಜಸ್ಟ್ ಆಗುತ್ತಾ? ಏನು ಮಾಡಕ್ ಆಗಲ್ಲ ಬ್ರೋ, ನೆನ್ನೆಗಿಂತ ಸಿಚುವೇಶನ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಲ್ವಾ, ಯೋಚನೆ ಮಾಡು ಅಂತ ಹೇಳ್ತಿದಂಗೆ ಅವರೆಲ್ಲರೂ ಸಹ ಅವರಿಬ್ಬರಿಗೆ ಸಾಥ್ ಕೊಡ್ತಾ ಇರ್ತಾರೆ. ಈಗ ರಾಜ್ಗೆ ಮತ್ತೆ ಕಾವ್ಯಂಗೆ ಇಬ್ಬರಿಗೂ ಗೊತ್ತಾಗುತ್ತಾ ಅವ್ರು ಎಲ್ಲಿದ್ದಾರೆ ಅನ್ನೋ ವಿಚಾರ, ಅಥವಾ ಇಬ್ಬರನ್ನು ಮನೆಗೆ ಕರ್ಕೊಂಬರ್ತಾರ, ಮತ್ತೆ ಅಲ್ಲೇನಾದ್ರೂ ಗೊಂದಲ ಹುಟ್ಟುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.